ನಮಸ್ಕಾರ ಹರೇ ಶ್ರೀನಿವಾಸ ಶಾಸನ ನಮಸ್ಕಾರ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಯಮಮ್ನಾಯಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾ ಸೋನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಸಪ್ತಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಭಗವಂತನ ಅನೇಕ ಅವತಾರಗಳನ್ನ ಸ್ತೋತ್ರ ಮಾಡ್ತಾ ಇದ್ರು ಬ್ರಹ್ಮದೇವರು. ಅದರಲ್ಲಿ ಈಗ ತಾನೇ ನಾವು ಹಿಂದಿನ ದಿವಸ ನೋಡಿದ್ವಿ, ವಿಷ್ಣು ಅವತಾರದ ಬಗ್ಗೆ ಬ್ರಹ್ಮದೇವರು ನಾರದರಿಗೆ ತಿಳಿಸ್ತಾ ಇದ್ದಾರೆ. ವಿಷ್ಣು ಅನ್ನೋ ಅವತಾರದ ಕೆಲಸ ಏನು? ಮುಖ್ಯವಾಗಿ ಲೋಕದ ರಕ್ಷಣೆ, ಇಡೀ ಜಗತ್ತನ್ನ ಕಾಪಾಡೋದೇ ಆ ಭಗವಂತನ ವಿಷ್ಣು ಅನ್ನುವ ರೂಪ. ಅದನ್ನ ಬ್ರಹ್ಮದೇವರು ವಿವರಿಸ್ತಾ ಇದ್ರು. ಆಗ ಈ ಸ್ಕಂದ ಪುರಾಣದ ಮಾತನ್ನ ಹೇಳ್ತಾರೆ ಆಚಾರ್ಯರು. ಯಾಕೆ ಈ ಸ್ಕಂದ ಪುರಾಣದ ಮಾತನ್ನ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಬ್ರಹ್ಮಣಸ್ತಪತಃ ಪೂರ್ವಂ ಅಂತ ಬ್ರಹ್ಮದೇವರು ಮೊದಲು ತಪಸ್ಸನ್ನ ಮಾಡ್ತಾ ಇದ್ರು, ಅನೇಕ ಲೋಕಗಳನ್ನ ಸೃಷ್ಟಿ ಮಾಡಬೇಕು ಅಂತ. ಅದರ ಮುಂಚೆ ಭಗವಂತ ತಾನು ಪ್ರಕಟ ಆದ. ಯಾಕೆ ಪ್ರಕಟನಾದ ಅಂದ್ರೆ ಸರ್ವಲೋಕ ಹಿತಾರ್ಥಾಯ, ಸಮಸ್ತ ಜಗತ್ತಿಗೆ ಹಿತ ಆಗ್ಲಿ ಅನ್ನೋ ದೃಷ್ಟಿಯಿಂದ ತಾನು ವಿಷ್ಣು ಅನ್ನೋ ತನ್ನ ರೂಪವನ್ನ ಪ್ರಕಟಪಡಿಸಿದ. ಅದನ್ನೇ ಅಜಿತ ಅಂತ ಕರೀತಾರೆ. ಭಗವಂತನ ಆ ರೂಪಕ್ಕೆ ಅಜಿತ ಅನ್ನೋ ಹೆಸರು ಇದೆ. ಅಂದ್ರೆ ಯಾರು ಅವನನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ದೇವರು, ಆದ್ರಿಂದ ಅಜಿತ ಅಂತ ಅವನಿಗೆ ಹೆಸರು. ಇವನು ಎಲ್ಲ ಲೋಕಗಳನ್ನ ರಕ್ಷಣೆ ಮಾಡ್ತಾನೆ. ಇವನಿಂದಲೇ ರುದ್ರದೇವರು ಹುಟ್ಟಿದ್ದು. ವಿಷ್ಣು ರುದ್ರದೇವರಿಗೆ ತಂದೆ ಅನ್ನೋ ಅಂಶವನ್ನ ಈ ಸ್ಕಂದ ಪುರಾಣದಲ್ಲಿ ತಸ್ಮಾತ್ ರುದ್ರ ಸಮುತ್ಪನ್ನ ಅಂತ ಹೇಳಿ ರುದ್ರದೇವರು ಆ ವಿಷ್ಣುವಿನಿಂದ ಹುಟ್ಟಿದ್ರು ಅನ್ನೋ ಮಾತು ಬರ್ತದೆ. ಆ ರುದ್ರದೇವರ ಕೆಲಸ ಏನು? ಎಲ್ಲರ ಸಂಹಾರ ಮಾಡೋದು ಅವರ ಕೆಲಸ. ಹೀಗೆ ಮೂರು ತ್ರಿಪುರುಷಾಹ, ಒಂದು ಬ್ರಹ್ಮದೇವರು, ಮತ್ತೆ ವಿಷ್ಣು, ಮತ್ತೆ ರುದ್ರದೇವ. ಹೀಗೆ ಈ ಮೂರು ದೇವತೆಗಳು ಕ್ರಮವಾಗಿ ಒಬ್ರು ಸೃಷ್ಟಿ ಮಾಡ್ತಾರೆ, ಮತ್ತೊಬ್ರು ಕಾಪಾಡ್ತಾರೆ, ಇನ್ನೊಬ್ರು ಸಂಹಾರ ಮಾಡ್ತಾರೆ. ವಸ್ತುತಃ ಇಲ್ಲಿ ಮಾಡೋದೆಲ್ಲ ದೇವರೇ ಅಂತೆ. ಯಾಕೆ ವಿಷ್ಣು ಸರ್ವಸ್ಯ ಕಾರಣಂ ಅಂತ ಹೇಳ್ತಾರೆ. ದೇವರೇ ಎಲ್ಲದಕ್ಕೂ ಕಾರಣ. ಬ್ರಹ್ಮದೇವರನ್ನ ರುದ್ರದೇವರನ್ನ ಕೇವಲ ಒಂದು ನೆಪ ಮಾಡಿಕೊಂಡು ಇದನ್ನೆಲ್ಲ ಮಾಡ್ದ. ವಸ್ತುತಃ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪೇ ಶಿವೇ ಸ್ಥಿತ. ಶಿವನ ಒಳಗಡೆ ತಾನೇ ಇದ್ದು ಸಂಹಾರ ಮಾಡಿತ್ತು. ಅದೇ ಪ್ರಳಯವನ್ನ ಅವರೇ ಮಾಡಿತ್ತು. ಅಷ್ಟೇ ಅಲ್ಲದೆ ಬ್ರಹ್ಮದೇವರ ಒಳಗಡೆ ಇದ್ದು ತಾನೇ ಸೃಷ್ಟಿಯನ್ನ ಮಾಡಿದ್ದು. ಇದನ್ನ ಸ್ಕಂದ ಪುರಾಣದ ಆಧಾರದಲ್ಲಿ ಎಲೆಬಿಡಿಸಿದ್ದಾರೆ. ಇನ್ನೊಂದು ಮಧ್ವಾಚಾರ್ಯರು
ಈ ಭಾಗವತದ ಪದ್ಯದಲ್ಲಿ ಅಂದ್ರೆ 5ನೇ ಪದ್ಯದಲ್ಲಿ ಸನಹ ಅಭೂತ್ ಅಂತ ಒಂದು ಕಡೆ ಇಲ್ಲಿ 2ನೇ ಸಾಲಿನಲ್ಲಿ ಏನ್ ಬರುತ್ತೆ ಅದನ್ನು ಬಿಡಿಸಿದ್ದಾರೆ. ಯಾಕೆ ಅದನ್ನ ಬಿಡಿಸಿದ್ದಾರೆ ಅಂದ್ರೆ ಕೆಲವರು ಸನಹ ಅಂತ ಮಾಡ್ಕೊಂಡ್ರು. ಸನಹ ಅಂದ್ರೆ ನೆನ್ನೆ ದಿವಸ ನೋಡಿದ್ವಿ, ಸನಕ, ಸನಂದನ, ಸನಾತನ, ಸನತ್ ಕುಮಾರ, ಎಲ್ಲಾ ಕಡೆ ಸನ ಅನ್ನೋದು ಸೇರ್ಕೊಂಡಿದೆ. ಇಲ್ಲಿ ಸನಹ ಅಂತಂದ್ರೆ ಪೂರ್ತಿ ಹೆಸರು ಹೇಳ್ದೇನೆ ಸನ ಅಂತ ಇಷ್ಟ ಹೇಳಿದ್ದಾರೆ. ಆ ಸನ ಅನ್ನೋ ವ್ಯಕ್ತಿ ಅಂದ್ರೆ ಸನಕರು ಹುಟ್ಟಿದ್ರು. ಯಾವಾಗ ಹುಟ್ಟಿದ್ರು? ಸನಕನಿಂದ, ಸನಕ ಹುಟ್ಟುವುದಕ್ಕಿಂತ ಮುಂಚೆನೆ ಸನಕರು ಹುಟ್ಟಿದ್ರು ಅಂತ ಅರ್ಥ ಬರುತ್ತೆ. ಆದ್ರೆ ಇಲ್ಲಿ ಸನಹ ಅಂತ ಇಟ್ಕೊಳ್ಬಾರ್ದಂತೆ, ಸ ನಹ ಅಂತ ಇಟ್ಕೊಳ್ಬೇಕಂತೆ. ಅದನ್ನ ಬಿಡಿಸ್ಕೊಳ್ಬೇಕು. ಅಂದ್ರೆ ಆ ಭಗವಂತ ನಹ ನಮ್ಮ ರಕ್ಷಣೆಗೋಸ್ಕರ ಅಂದ್ರೆ ಇಡೀ ಜಗತ್ತಿನ ರಕ್ಷಣೆಗೋಸ್ಕರ ತಾನು ವಿಷ್ಣು ಅನ್ನೋ ರೂಪವನ್ನ ತಗೊಂಡು ಬಂದ ಅಂತ ಅರ್ಥ. ಇಂತ ಸುಂದರವಾದ ಅರ್ಥ ಇದೆ. ಅದನ್ನ ಬಿಟ್ಟು ಹೇಗೋ ಕೆಲವರು ಅರ್ಥವನ್ನ ಮಾಡಿದ್ರೆ ಆ ರೀತಿ ಸರಿ ಇಲ್ಲ ಅಂತ ಅದನ್ನು ತಿಳಿಸಿದ್ರು. ಹೀಗೆ ಈ ಶ್ಲೋಕದ ಅಭಿಪ್ರಾಯವನ್ನು ವಿವರಿಸಿ ಮುಂದಕ್ಕೆ ಹೋಗೋಣ. ನರನಾರಾಯಣ ಅವತಾರ, ಭಗವಂತನ ನರನಾರಾಯಣ ಅವತಾರದ ಸ್ತೋತ್ರವನ್ನ ಈಗ ಬ್ರಹ್ಮದೇವರು ಮಾಡ್ತಾರೆ, ನಾರದರಿಗೆ ತಿಳಿಸ್ತಾ ಇದ್ದಾರೆ. 6ನೆಯ ಶ್ಲೋಕ. ಧರ್ಮಸ್ಯ ದಕ್ಷ ತುಹಿತರಿ ಅಜನಿಸ್ವಮೂರ್ತ್ಯಾ ನಾರಾಯಣೋ ನರ ಇತಿ ಸ್ವತಪಃ ಪ್ರಭಾವಃ. ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಕಂ, ನಿಯಮಾವಲೋಪಂ ಅಂತ ಹೇಳಿ, ನಿಯಮಾವಲೋಪಂ ದೇವ್ಯಸ್ತ್ವನಂಗ ಪೃತನಾ ಘಟಿತುಂ ನ ಶೇಕುಃ. ಇಲ್ಲಿ ನರನಾರಾಯಣ ಅವತಾರ ಅಂದ್ರೆ ನಮಗ್ ಗೊತ್ತಿದೆ. ಬದರಿ ಕ್ಷೇತ್ರದಲ್ಲಿ ಈಗಲೂ ತಪಸ್ಸನ್ನ ಮಾಡ್ತಾ ಇರುವಂತಹ ನರನಾರಾಯಣ ರೂಪಿ ಪರಮಾತ್ಮ. ಈ ನರನಾರಾಯಣರ ಅವತಾರ ಎಲ್ಲ ಆಯ್ತು, ಯಾರಿಂದ ಆಯ್ತು ಅನ್ನೋದನ್ನು ಈಗ ಬಿಡಿಸ್ತಾರೆ. ಧರ್ಮಸ್ಯ ದಕ್ಷ ದುಹಿತರಿ ಅಂತ ಹೇಳಿ, ಧರ್ಮ ಅಂದ್ರೆ ಯಮಧರ್ಮರಾಯ. ಯಮಧರ್ಮರಾಯನ ಮುಖಾಂತರ ದಕ್ಷ ಪ್ರಜಾಪತಿಯ ಮಗಳಲ್ಲಿ ಅವತರಿಸಿತು. ದಕ್ಷ ಪ್ರಜಾಪತಿಯ ಮಗಳ ಹೆಸರು ಮೂರ್ತಿ ದೇವಿ. ಆ ಮೂರ್ತಿ ದೇವಿಯಲ್ಲಿ ಧರ್ಮರಾಜನ ಮುಖಾಂತರ 4 ಅವತಾರ ಆಯ್ತು. 4 ಯಾವುದು? ನಾರಾಯಣ, ಹರಿ, ಕೃಷ್ಣ, ಹೀಗೆ 4 ರೂಪಗಳಿಂದ ಭಗವಂತ ಅವತಾರ ಮಾಡಿದ. ಅದನ್ನ ಹೇಳ್ತಾರೆ, ತನ್ನ ಶರೀರದಿಂದಲೇ ಅವತಾರ ಮಾಡಿದ್ದು. ಎಲ್ಲೂ ಅವನು ಲೋಕದಲ್ಲಿ ನಮ್ಮಂತೆ ಮನುಷ್ಯರಂತೆ ದೇಹವನ್ನ ಪಡೆದು ಬಂದಿದ್ದಲ್ಲ. ಅಂತೂ 4 ರೂಪದಿಂದ ಪ್ರಕಟನಾದ. ಅದರಲ್ಲಿ ಸ್ವತಪಃ ಪ್ರಭಾವ, ನರನಾರಾಯಣ ರೂಪದಿಂದ ಬದರಿ ಕ್ಷೇತ್ರದಲ್ಲಿದ್ದು ಈಗಲೂ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಲೋಕ ಶಿಕ್ಷಣಾರ್ಥ, ಲೋಕದಲ್ಲಿ ಜನರು ತಪಸ್ಸನ್ನ ಮಾಡ್ಬೇಕು, ದೇವರನ್ನ ಒಲಿಸ್ಕೊಳ್ಳಿಕ್ಕೆ ತಪಸ್ಸನ್ನ ಮಾಡ್ಬೇಕು ಅಂತ ತಿಳಿಸ್ಲಿಕ್ಕೆ ಹಾಗೆ ಮಾಡ್ತಾ ಇದ್ದಾನೆ. ವಸ್ತುತಃ ಅವನ ಜ್ಞಾನ ಅವನಿಗಿದ್ದೇ ಇದೆ. ದೃಷ್ಟಾತ್ಮ, ಅವನು ಯಾರನ್ನ ಕುರಿತು ಧ್ಯಾನ ಮಾಡ್ಬೇಕು? ಮಾಡಿದ್ರೆ ತನ್ನನ್ನೇ ಕುರಿತು ತಾನು ಧ್ಯಾನ ಮಾಡ್ಬೇಕು. ದೇವರು ಧ್ಯಾನ ಮಾಡ್ಬೇಕು ಅಂದ್ರೆ ತನ್ನ ಬಗ್ಗೆ ತಾನೇ ಯೋಚಿಸ್ಬೇಕಷ್ಟೇ, ಅವನಿಗೊಬ್ಬ ದೇವರು ಅಂತಿಲ್ಲ. ಆದ್ರೂ ನಿಯಮಾವಲೋಪಂ, ಅವನು ತಪಸ್ ಮಾಡ್ಬೇಕಾದ್ರೂ ವಿಘ್ನ ಮಾಡ್ಲಿಕ್ಕೆ ಬಂದ್ರಂತೆ. ಅವನ ನಿಯಮಕ್ಕೆ ಅವಲೋಪ, ಅದನ್ನ ಭಂಗ ತರ್ಲಿಕ್ಕೆ ಅಂತ ಬಂದ್ರು. ಯಾರು ಬಂದ್ರು? ಅನಂಗ ಪೃತನಾದೇವ್ಯ. ಅನಂಗ ಅಂದ್ರೆ ಅಂಗಗಳೇ ಇಲ್ಲ ಅಂತವನು ಕಾಮ, ಮನ್ಮಥ. ಆ ಮನ್ಮಥನ ಸೇನೆಗಳೆಲ್ಲ ಬಂದಂತೆ, ಅಂದ್ರೆ ಅಪ್ಸರಾಸ್ತ್ರೀಯರೆಲ್ಲ ಆ ತಪಸ್ಸನ್ನ ಕೆಡಿಸ್ಲಿಕ್ಕೆ ಬಂದಿದ್ದಾರೆ. ಆದ್ರೆ ಏನೂ ಆಗ್ಲಿಲ್ಲ. ಯಾಕೆಂದ್ರೆ ಆ ಕಾಲದಲ್ಲೇ ನಾರಾಯಣ ರೂಪಿ ಪರಮಾತ್ಮ ತನ್ನ ತೊಡೆಯಿಂದ
ಉರ್ವಶಿ ಮೊದಲಾದ ಸ್ತ್ರೀಯರನ್ನ ಸೃಷ್ಟಿ ಮಾಡಿ ಅವರೇ ನಾಚಿಕೊಂಡೋ ಹಾಗೆ ಮಾಡ್ಕೊಂಡ. ಆದ್ರಿಂದ ಭಗವಂತ ತಾನು ಅಘಟಿತ ಘಟನಾ ಸಾಮರ್ಥ್ಯ ಏನು, ಅವನನ್ನ ಮೋಹಗೊಳಿಸ್ಲಿಕ್ಕೆ ಅಂತ ಸ್ತ್ರೀಯರನ್ನ ಕಳಿಸಿದ್ರೆ ಆ ಸ್ತ್ರೀಯರೆಲ್ಲ ಆ ಊರ್ವಶಿ ಮೊದಲಾದ ಸ್ತ್ರೀಯರನ್ನ ನೋಡಿದ್ರು. ಅಂದ್ರೆ ನಾರಾಯಣನಿಂದನೇ ಸೃಷ್ಟಿಯಾಗಿದ್ದು ಆ ಕಾಲದಲ್ಲಿ. ಅಂತ ಸ್ತ್ರೀಯರು ನೋಡಿ ಇವರಷ್ಟು ಸುಂದರಿಯರ್ ನಾವಲ್ಲ ಅಂತ ನಾಚಿಕೆ ಪಟ್ಟು ಅವರೇ ಹೊರಟೋಗ್ಬಿಟ್ರು ಅಂತ. ಈ ರೀತಿ ಮನ್ಮಥ ಭಗವಂತ ಅವನ ತಪಸ್ಸಿಗೆ ಕೆಡಿಸ್ಲಿಕ್ಕೆ ಹೋಗಿದ್ದಾರೆ ಇವರು. ಅದನ್ನ ಎಲ್ಲಿ ಕೆಡ್ಲಿಕ್ಕೆ ಸಾಧ್ಯ ಅಂತ ಅಪೂರ್ವವಾದ ಶ್ಲೋಕ. ಹೀಗೆ ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಪಂ ದೇವ್ಯಸ್ತರಂಗ ಮೃತನ ಘಟಿತು, ಆ ತಪಸ್ಸನ್ನ ವಿಘ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಇಷ್ಟನ್ನ ಇಲ್ಲಿ ಭಾಗವತದ ಪದ್ಯದಲ್ಲಿ ಹೇಳಿದ್ದಾರೆ. ಇದರ ತಾತ್ಪರ್ಯ ಏನು ಅಂತ ಒಂದು ಬಿಡಿಸ್ತಾರೆ ವಿಜಯಧ್ವಜ ತೀರ್ಥರು. ಇಲ್ಲಿ ನಾರಾಯಣೋ ಹರಿಃ ಕೃಷ್ಣ ಅಂತ 3 ಅವತಾರ, ನಾರಾಯಣ ಅವತಾರ, ಹರಿ ಮತ್ತೆ ಕೃಷ್ಣ, ಅಂದ್ರೆ ನರನನ್ನು ಸೇರಿಸ್ಕೊಳ್ಳಿಲ್ಲ. ನಾರಾಯಣ, ಹರಿ, ಕೃಷ್ಣ ಈ 3 ಕೂಡ ವಿಷ್ಣುವಿನ ಸಾಕ್ಷಾತ್ ಅವತಾರ ಇಷ್ಟು. ಆದ್ರೆ ನರ ಅನ್ನೋ ಅನಂತ ಅಂದ್ರೆ ಶೇಷ, ಆ ಶೇಷನ ಬಲಗಡೆ ಅಂತರ್ಯಾಮಿಯಾಗಿ ಭಗವಂತ ಅವತಾರ ಮಾಡಿದ. ಹಾಗಾಗಿ 4ರಲ್ಲಿ ನರ ಅನ್ನೋನು ಮಾತ್ರ ಆವಿಷ್ಟ ಅವತಾರ. ಭಗವಂತ ಒಳಗಡೆ ವಿಶೇಷವಾಗಿ ತಾನು ಸನ್ನಿಧಾನವನ್ನ ಇಟ್ಟಿದ್ದ. ಆದ್ರಿಂದ ಅಂಥ ನರನೂ ಕೂಡ ಇದೇ ಸಾಲಿನಲ್ಲಿ ಸೇರಿಸ್ಕೊಳ್ಳಲಾಗಿದೆ ಅಷ್ಟೇ ಹೊರತು ಸಾಕ್ಷಾತ್ ಭಗವಂತನ ಅವತಾರಗಳು ಯಾವುದು ನಾರಾಯಣ, ಹರಿ ಮತ್ತೆ ಕೃಷ್ಣ ಅಂತ ಇದನ್ನ ತಿಳಿಬೇಕು. ಇನ್ನು ಲೋಕ ಶಿಕ್ಷಣೆಗೋಸ್ಕರ ಇವರು ತಪಸ್ಸನ್ನ ಮಾಡ್ತಾ ಬದರಿಯಲ್ಲಿ ಒಟ್ಟಿಗೆ ಇದ್ದಾರೆ. ಯಾರು? ನಾರಾಯಣೋ ನರ. ಆದ್ರಿಂದ ಒಟ್ಟಿಗೆ ಹೇಳಿದ್ದಷ್ಟೇ ಹೊರತು ಸಾಕ್ಷಾತ್ ಭಗವಂತನ ಅವತಾರ ನರ ಅನ್ನೋದಲ್ಲ ಅಂತ. ಇನ್ನು ದುಷ್ಟಾತ್ಮ ಅನ್ನೋ ಶಬ್ದಕ್ಕೊಂದು ಅರ್ಥ ಬರೀತಾರೆ. ಅಂದ್ರೆ ನಿತ್ಯಂ ಅಪರೋಕ್ಷೀಭೂತ, ತನ್ನ ಬಗ್ಗೆ ಪ್ರತಿನಿತ್ಯ ಸಾಕ್ಷಾತ್ಕಾರ ಆಗಿದೆ. ಅದೇ ನಂಬಕ್ಕೆ ನಮಗ್ ಗೊತ್ತಿರಲ್ಲ ನೋಡಿ. ಮನುಷ್ಯರಿಗೆ ತಮ್ಮ ತಮಗೆ ನಿಜವಾಗಿ ಗೊತ್ತಿರಲ್ಲ. ಲೌಕಿಕವಾಗಿ ಗೊತ್ತಿರತ್ತಷ್ಟೇ, ನಾನು ಹೀಗೆ ಕೆಟ್ಟವನೋ ಒಳ್ಳೆಯವನೋ ಅಂತ. ವಾಸ್ತವಿಕವಾಗಿ ಅಂದ್ರೆ ಪಾರಮಾರ್ಥಿಕವಾಗಿ ವಿಚಾರ ಮಾಡಿದ್ರೆ ನಿಜವಾಗಿ ನಮ್ಮ ಸ್ವರೂಪ ನಮಗ್ ಗೊತ್ತೇ ಇಲ್ಲ, ನಮ್ಮ ಬಗ್ಗೆನೇ ನಮಗ್ ಗೊತ್ತಿಲ್ಲ ಸರಿಯಾಗಿ. ಆದ್ರೆ ತಮ್ಗೆ ಸರಿಯಾಗಿ ಪರಿಚಯ ಇರೋರೇ ಮಹಾತ್ಮ. ಭಗವಂತನಿಗೆ ತನ್ನ ಪರಿಚಯ ಚೆನ್ನಾಗಿದೆ ತನಗೆ. ಆದ್ರಿಂದಲೇ ಎಷ್ಟೇ ಸೌಂದರ್ಯವತಿ ಸ್ತ್ರೀಯರು ಬಂದ್ರು ಕೂಡ ಅದಕ್ಕಿಂತಲೂ ಹೆಚ್ಚಿನ ಸೌಂದರ್ಯ ಇರುವಂತ ಸ್ತ್ರೀಯರನ್ನ ಸೃಷ್ಟಿ ಮಾಡಿ ಭಗವಂತ ಆ ಕ್ಷಣದಲ್ಲಿ ಎಲ್ಲರನ್ನು ಅಲ್ಲಿ ಹೋಗಲಾಡಿಸೋ ತರ ಮಾಡಿದ ಅಂತ ಇದನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ವಿವರಿಸಿದ್ದಾರೆ. ಇನ್ನು ಷಾಡ್ಗುಣ್ಯ ಅನ್ನೋ ಒಂದು ಗ್ರಂಥದಲ್ಲಿ ಬಂದ ಮಾತನ್ನ ಇಲ್ಲಿ ತಿಳಿಸ್ತಾರೆ ಮಧ್ವಾಚಾರ್ಯರು. ಅದರ ತಾತ್ಪರ್ಯ ಹೀಗೆ: ನರೋ ನಾರಾಯಣಶ್ಚೈವ ಹರಿಃ ಕೃಷ್ಣಸ್ತಥೈವ ಚ ಚತ್ವಾರೋ ಧರ್ಮತನಯಾಃ ಹರಿರೇವತ್ರಯೋ ಮತಃ ಅಂತ. ಒಟ್ಟು 4 ರೂಪ. ಧರ್ಮ ಅಂದ್ರೆ ಯಮಧರ್ಮರಾಯನಿಂದ ಮೂರ್ತಿ ದೇವಿಯಲ್ಲಿ ಬಂದವರು 4 ಜನ. ಆದ್ರೆ ಯಾಕೆ 4 ಜನ ಅಂತ ಇಲ್ಲಿ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ಅದು ಗೊತ್ತಾಗತ್ತಲ್ವಾ? ಅಂದ್ರೆ ಕೆಲವರೆಲ್ಲ ಕೇವಲ ಭಗವಂತನ ಅವತಾರ 2 ಅಂತ ಹೇಳ್ತಾರೆ. ನಾರಾಯಣ ಮತ್ತೆ ನರ ಅಷ್ಟೇ, 2 ಅವತಾರ. ಇನ್ನು ಹರಿ ಕೃಷ್ಣ ಅನ್ನೋದು ಅದು ಅವತಾರ ವಸ್ತುತಃ ಹಾಗೆ ಇದೆ. ಆದ್ರೆ ಅದನ್ನ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ, ಕೇವಲ 2 ಅವತಾರ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಭಾಗವತದ ಪದ್ಯವನ್ನ ನೀವು ಗಮನಿಸ್ತಾ ನೋಡಿ, 2ನೇ ಸಾಲಿನಲ್ಲಿ ಏನಿದೆ? ನಾರಾಯಣೋ ನರ ಇತಿ ಸ್ವತಃ ಪ್ರಭಾವ. 2 ಶಬ್ದ ಹಾಕಿದ್ದಾರೆ ಅಲ್ಲಿ. ಹರಿಯ ಬಗ್ಗೆ ಆಗ್ಲಿ ಕೃಷ್ಣನ ಬಗ್ಗೆ ಆಗ್ಲಿ ಪ್ರಸ್ತಾವ ಮಾಡ್ಲೇ ಇಲ್ಲ ಭಾಗವತದಲ್ಲಿ. ಹಾಗಾಗಿ ಬೇರೆ ವ್ಯಾಖ್ಯಾನಕಾರರೆಲ್ಲ ಏನ್ ಮಾಡಿದ್ರು? 2 ಭಗವಂತನ ಅವತಾರ ಅಂತ ಹೇಳಿದ್ದಾರೆ. ಆದ್ರೆ ಹಾಗಲ್ಲ. ಷಾಡ್ಗುಣ್ಯ ಗ್ರಂಥದಲ್ಲಿ ಇದ್ರ ಬಗ್ಗೆ ಇನ್ನೂ ನಿರೂಪಣೆ ಮಾಡಿದ್ದಾರೆ, ಅದನ್ನು ಇಲ್ಲಿ ತಿಳಿಬೇಕು ಅಂತ. ಇನ್ನು ಅದರಲ್ಲೂ ನರ ನಾರಾಯಣ ಹರಿ ಕೃಷ್ಣ ಅನ್ನೋಲ್ಲಿ ನಾರಾಯಣ ಹರಿ ಕೃಷ್ಣ ಒಂದು ಗುಂಪು. ಯಾಕೆ? ಸಾಕ್ಷಾತ್ ಭಗವಂತನ ಅವತಾರನೆ. ಭಗವಂತನೇ ತನ್ನ ಚಿನ್ಮಯ ಶರೀರದಿಂದ ಹಾಗೆ ಬಂದಿದ್ದಾರೆ, ತನ್ನ ಜ್ಞಾನಾನಂದಮಯ ಶರೀರದಿಂದ. ನರ ಆಗ್ಬೇಕಾದ್ರೆ ಯಾರು? ಅನಂತೋ ನರನ ಮಾತ್ರ ತಸ್ಮಿನ್ಸ್ತು ನರ ನಾಮವಾನ್. ನರ ಅಂತ ಹೇಳಿ ಶೇಷದೇವರಿಗೆ ಹೆಸರು. ಶೇಷದೇವರಿಗೆ ನರ ಅಂತ ಹೆಸರು. ಅದರ ಒಳಗಡೆ ಇರೋ ದೇವರಿಗೂ ನರ ಅಂತ ಹೆಸರು. ವಿಶೇಷವಾಗಿ ಹರಿಯ ಆವೇಶ. ಹಾಗಾಗಿ ಸ್ವರೂಪಾವತಾರ, ಆವೇಶಾವತಾರ ಅಂತ. ಭಗವಂತನೇ ಸಾಕ್ಷಾತ್ತಾಗಿ 3 ರೂಪದಿಂದ ಬಂದ. ಇನ್ನೊಂದ್ ಕಡೆ ವಿಶೇಷೇಣ ಸ್ವಯಂ ವಿಷ್ಣು, ವಿಶೇಷವಾಗಿ ಸ್ವಯಂ ತಾನೇ ವಿಷ್ಣು. ಅಂಬುಜೇಕ್ಷಣ ಅಂದ್ರೆ ಕಮಲದಂತಹ ಕಣ್ಣಿರುವಂತಹ ಪರಮಾತ್ಮ ತಾನಿದ್ದಾನೆ. ಹೀಗೆ ಈ ರೀತಿಯಲ್ಲಿ ಒಟ್ಟಿನಲ್ಲಿ ತಸ್ಮಾತ್ ಚತುರ್ಥ ಧರ್ಮಸ್ಯ ಜಾತೋ ವಿಷ್ಣು ರೀತಿರಿತಃ 4 ರೂಪವನ್ನ ವಿಷ್ಣು ಧರಿಸಿದ ಅಂತ ಈ ಅಭಿಪ್ರಾಯದಲ್ಲಿ ಹೇಳೋದಷ್ಟೇ ಹೊರತು ವಾಸ್ತವಿಕವಾಗಿ 3 ಮುಖ್ಯವಾಗಿ
ಅದರ ಇನ್ನೊಂದು ವಿಶೇಷವಾಗಿ ಭಗವಂತನ ಸನ್ನಿಧಾನವನ್ನು ಪಡೆದಿದ್ದರಿಂದ ಅದಕ್ಕೆ ವಿಷ್ಣು ಅಂತ ವ್ಯವಹಾರ ಇರೋದು. ಇನ್ನು ಅಷ್ಟೇ ಅಲ್ಲ, ಇನ್ನೊಂದು ಮಾತಿದೆ. ಕೆಲವು ಗ್ರಂಥದಲ್ಲಿ ಧರ್ಮಗೃಹೇ ಹರಿಶ್ ಚತುರ್ಧಾ ಜಾತಃ ಅಂತಿದೆ. ಅಂದ್ರೆ ಧರ್ಮರಾಜನ ಮನೆಯಲ್ಲಿ, ಅಂದ್ರೆ ಯಮಧರ್ಮರಾಯನ ಮನೆಯಲ್ಲಿ ಭಗವಂತ 4 ರೂಪದಿಂದ ಪ್ರಕಟನಾದ ಅಂತ. ಇದನ್ನ ಹೇಗೆ ಕೂಡಿಸ್ತೀರಿ ಅಂದ್ರೆ ಅದಕ್ಕೆ ಅರ್ಥ ಇಷ್ಟೇ, ಸ್ವರೂಪ ದೇಹದಿಂದ ಭಗವಂತ ಬರ್ಲಿಲ್ಲ, ನೇರವಾದ ದೇಹದಿಂದ ನರನಾಗಿ. ಆದ್ರೆ ಆ ನರನಾರಾಯಣ ಇಬ್ರು ಲೋಕ ಶಿಕ್ಷಣೆಗೋಸ್ಕರ ತಪಸ್ಸನ್ ಮಾಡೋದ್ರಿಂದ ಜೊತೆಗೆ ಹೇಳೋದಷ್ಟೇ ಅನ್ನೋ ವಿಷಯವನ್ನು ಇಲ್ಲಿ ತಿಳಿಬೇಕು. ಇನ್ನು ಈ ಚತುರ್ಧಾ ಧರ್ಮಗೃಹೆ ಅಂತ ಒಂದು ಮಾತು ಬಂತಲ್ಲ, ಅಂದ್ರೆ ಈ ಭಗವಂತ 4 ರೂಪವನ್ನ ಧರಿಸ್ಕೊಂಡು ಧರ್ಮರಾಯನ ಮನೆಯಲ್ಲಿ, ಯವಧರ್ಮರಾಯನ ಮನೆಯಲ್ಲಿ ಹುಟ್ಟುತ್ತಾನೆ ಅಂದ್ರೆ ಅವತರಿಸ್ತಾನೆ ಅಂತ ಏನ್ ಬಂತು, ಇದು ಎಲ್ಲಿ ಬಂದಿದೆ ಅಂದ್ರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬಂದ ಮಾತು. ಅದನ್ನ ನೀವು PDF ನಲ್ಲಿ ನೋಡ್ಬೋದು, ಆ ಶ್ಲೋಕವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅಂತೂ ಹೀಗೆ ಭಗವಂತನ ಈ ಅವತಾರಗಳ ಬಗ್ಗೆ, ಅಂದ್ರೆ ನರ, ನಾರಾಯಣ, ಕೃಷ್ಣ, ಈ ಎಲ್ಲ ಅವತಾರಗಳೇನ್ ಬಂತು 4, ಈ ಅವತಾರಗಳ ಬಗ್ಗೆ ತಿಳಿಸಿ ಮುಂದಿನ ಶ್ಲೋಕಕ್ಕೆ ಹೋಗ್ತಾರೆ. 7ನೆಯ ಶ್ಲೋಕ. ಕಾಮಂ ದಹಂತಿ ಕೃತಿನೋ ನನು ರೋಷ ದೃಷ್ಟ್ಯಾ ರೋಷಂ ದಹಂತಂ ಉತತೆ ನ ದಹಂತ್ಯ ಸಹ್ಯಂ ಸೋಯಂ ಯದಂತರ ಮಲಂ ನಿವಿಶನ್ ಬಿಭೇತಿ ಕಾಮಃ ಕಥಂ ನು ಪುನರಸ್ಯ ಮನಶ್ರಯೇತ. ಈ ಶ್ಲೋಕದಲ್ಲಿ ಈ ಮನ್ಮಥ ಯಾಕೆ ಭಗವಂತನನ್ನ ಗೆಲ್ಲಿಕ್ ಸಾಧ್ಯ ಆಗ್ಲಿಲ್ಲ, ತಪಸ್ ಮಾಡ್ತಾ ಕೂತಿದ್ನಲ್ಲ ದೇವರ ಬದರಿಯಲ್ಲಿ, ಕೂತಿದ್ದಾಗ ಯಾಕೆ ಮನ್ಮಥ ದೇವರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ಮನ್ಮಥನಿಗೆ ಬೀಳದೆ ಇರೋರು ಯಾರು ಇಲ್ಲ, ಕಾಮಕ್ಕೆ ಎಲ್ರೂ ವಶರಾಗ್ತಾರೆ. ಅಂಥದ್ರಲ್ಲಿ ದೇವ್ರು ಯಾಕೆ ವಶ ಆಗ್ಲಿಲ್ಲ ಅಂದ್ರೆ ಆಗ ಹೇಳ್ತಾರೆ, ಅದು ಯಾರಿಗೆ ಕೋಪ ಜಾಸ್ತಿ ಇದೆಯೋ, ಅಂದ್ರೆ ಯಾರ ಮನಸ್ಸಿನಲ್ಲಿ ಕೋಪ ಜಾಸ್ತಿ ಇದೆಯೋ ಅವರು ಕಾಮವನ್ನ ಪಡಿತಾರಂತೆ. ಯಾರ ಕೋಪ ಜಾಸ್ತಿ ಇರುತ್ತೋ ಅವರು ಕಾಮವನ್ನ ಹೊಂದುತ್ತಾರೆ. ಅದು ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ರಜೋಗುಣದಿಂದ ಹುಟ್ಟೋದು 2, ಕಾಮ ಕ್ರೋಧ. ಈ ಕ್ರೋಧ ಜಾಸ್ತಿ ಇದ್ರೆ ಕಾಮ ಅದಕ್ಕೆ ಜಾಗ ಮಾಡ್ಕೊಟ್ಟ ಹಾಗಾಯ್ತು. ಅದಕ್ಕೆ ಕೋಪ ಇರಬಾರ್ದಂತೆ. ಎಲ್ಲಿ ಕೋಪ ಇರುತ್ತೋ ಅಲ್ಲಿ ಕಾಮಕ್ಕೆ ಅವಕಾಶ ಇರುತ್ತಂತೆ. ದೇವರಿಗೆ ಕೋಪನೇ ಇಲ್ಲ, ಯಾವತ್ತೂ ಕೋಪನೇ ಬರಲ್ಲ. ಹಾಗಾಗಿ ಅಲ್ಲಿ ಕಾಮ ಪ್ರವೇಶಕ್ಕೆ ಅವಕಾಶನೇ ಇಲ್ಲ. ಹಾಗಾಗಿ ಮನ್ಮಥ ಬಂದ್ರು ಅಲ್ಲಿ ಅವಕಾಶ ಸಿಗ್ಲಿಲ್ಲ ಅವನಿಗೆ. ಯಾಕೆ? ಅಲ್ಲಿ ಕೋಪ ಇರ್ಲಿಲ್ಲ ದೇವರಿಗೆ, ಕ್ರೋಧ ಇಲ್ಲ. ಆದ್ರಿಂದ ಅದು ಕಾಮ ಬರೋದಿಲ್ಲ. ಹಾಗಾದ್ರೆ ಕಾಮ ಬರಬಾರದು ಅಂತಂದ್ರೆ ಕ್ರೋಧ ಇರ್ಬಾರ್ದು. ಸಾತ್ವಿಕ ವೈರಾಗ್ಯ ಶಿಖಾಮಣಿ ಆಗಿದ್ರೆ ಕೋಪ ಇರಲ್ಲ, ಕಾಮನೆಯೂ ಕೂಡ ಬರಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಈಗ ಯಾರಿಗೆ ಕಾಮ ಇದೆ, ಈಗ ಉದಾಹರಣೆಗೆ ಕೃತಿನಃ ಅಂದ್ರೆ ರುದ್ರಾದಿ ದೇವತೆಗಳನ್ನ ತಗೊಳ್ಳೋಣ. ರುದ್ರದೇವರು ಮನ್ಮಥನನ್ನ ಸುಡುತ್ತಾರೆ ನಿಜ. ಯಾಕಂದ್ರೆ ಕಾಮನನ್ನ 3ನೇ ಕಣ್ಣನ್ನು ತೆಗೆದು ರುದ್ರದೇವರು ಸುಡುತ್ತಾರೆ, ಅದು ಪ್ರಸಿದ್ಧ. ಆದ್ರೂ ಕೋಪನೇ ಸುಡ್ಲಿಲ್ಲ ಅಂತ ಹೇಳ್ತಾರೆ ಭಾಗವತಲ್ಲಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ರುದ್ರದೇವರು ಕಾಮನನ್ನೇನೋ ಸುಟ್ರು ನಿಜ, ಆದ್ರೆ ಕಾಮನನ್ನ ಸುಡ್ತಾ ಕೋಪದಿಂದ ಸುಟ್ರು. ಆದ್ರೆ ಕೋಪವನ್ನ ಸುಟ್ರ ಇಲ್ಲ, ಕೋಪವನ್ನ ಸುಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವ್ರ ಕೈಲಿ. ಅದನ್ನ ಇಲ್ಲಿ ನಾನು ತುಂಬಾ ಪ್ರಸಿದ್ಧ, ಮನ್ಮಥರನ್ನ ಸುಟ್ಟಿದ್ದೇನೋ ನಿಜ, ಕೋಪದಿಂದ ರೋಷ ಇದರಿಂದ ಅವ್ರು ಸುಟ್ಟಿದ್ರು. ಆದ್ರೆ ಅಸಹ್ಯಂ ದಹಂತಂ ರೋಷಂನ ದಹಂತಿ, ಅವ್ರಿಗೆ ಗೊತ್ತಿಲ್ಲದೆ ಆ ಕೋಪ ಸುಡ್ತಾ ಇದೆ ಇವ್ರನ್ನ, ಯಾರನ್ನ ರುದ್ರದೇವರನ್ನ. ಅಂಥ ಕೋಪವನ್ನ ಅವರು ಸುಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಭಗವಂತನ ಮನಸ್ಸು ಹಾಗಲ್ಲ. ಆ ಕೋಪ ಮನಸ್ಸು ಮಾಡಿದ್ರು, ನಾನ್ ದೇವ್ರ ಮನಸ್ಸಿಗೆ ಹೋಗಿ ಸೇರ್ಕೊಂಡ್ ಬಿಡ್ತೀನಿ, ದೇವ್ರಿಗೂ ಕೋಪ ಬರೋ ಹಾಗೆ ಮಾಡ್ತೀನಿ ಅಂತ ಅಂದುಕೊಂಡ್ರು ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರಿಗೆ
ಅದರ ಬಾಧೆ ತಟ್ಟೋದಿಲ್ಲ. ಇನ್ನು ಕೋಪಕ್ ಭಯ ಆಗ್ಬೇಕಷ್ಟೇ. ಇವನ್ ಮನಸ್ಸಿಗೆ ನಾನು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ರೀತಿಯಲ್ಲಿ ಕೋಪಕ್ಕೂ ಭಯ ಅನ್ನೋದು ಯಾರಿಂದ ಆಗತ್ತೋ ಅಂತಹ ಮನಸ್ಸನ್ನು ಹೊಂದಿರೋನು ಪರಮಾತ್ಮ. ಇಂಥ ಪರಮಾತ್ಮನ ಮನಸ್ಸಿಗೆ ಕಾಮ ಹೇಗ್ ತಾನೇ ಆಶ್ರಯ ಆಗ್ಲಿಕ್ಕೆ ಸಾಧ್ಯ, ಅಲ್ಲಿ ಕಾಮ ಬಂದು ಹೇಗ್ ಕೂಡ್ಲಿಕ್ಕೆ ಸಾಧ್ಯ ಅಂತ ಈ ಅರ್ಥದಲ್ಲಿ ಇಲ್ಲಿ ವಿವರಣೆಯನ್ನ ಮಾಡಿದ್ದಾರೆ. ಅಂದ್ರೆ ಅಭಿಪ್ರಾಯ, ಕಾಮ ಬರೋದು ಯಾವಾಗ ಅಂದ್ರೆ ಕೋಪದ ಸಹಕಾರ ಇದ್ದಾಗ. ಅವನ್ ಜೊತೆಗ್ ಬಂದ, ಕ್ರೋಧ ಜೊತೆಗ್ ಬಂತ, ಆ ಕಾಮನು ಜೊತೆಗ್ ಬಂದ್ಬಿಡುತ್ತೆ. ನೀವ್ ಕ್ರೋಧ ಆ ಕಡೆ ಹಾಕ್ಬಿಟ್ರ ಆಗ ಜೊತೆಗೆ ಕಾಮ ಬರೋದೇ ಇಲ್ಲ. ಹೇಗೆ ದೇಹ ಹೋದ್ರೆ ಇಂದ್ರಿಯಗಳೆಲ್ಲ ಹೋಗೋದ್ ಜೊತೆಗೆ, ದೇಹನೇ ಹೋಗದೆ ಇಂದ್ರಿಯ ಎಲ್ಲಿ ಇರುತ್ತೆ, ಇಂದ್ರಿಯ ಎಲ್ಲಿರ್ಬೇಕೋ ಅಲ್ಲೇ ಇರುತ್ತೆ. ಈಗ ಒಬ್ಬ ವ್ಯಕ್ತಿ ದೇಹ ಪಡೆದು ಎಲ್ಲಿ ಕೂತಿರ್ತಾನೋ ಅಲ್ಲೇ ಇರ್ತಾನೆ, ಇಂದ್ರಿಯಗಳೆಲ್ಲೂ ಓಡೋಗಲ್ಲ. ಮನಸ್ಸು ಎಲ್ಲೆಲ್ಲೋ ವಿಚಾರ ಮಾಡ್ಬೋದು, ಅದ್ ಬೇರೆ. ಆದ್ರೆ ಎಲ್ಲಿ ಯಾವ ಪ್ರದೇಶದಲ್ಲಿ ಇಂದ್ರಿಯಗಳಿದೆಯೋ, ಕಣ್ಣು ಕಿವಿ ಮೂಗು ಎಲ್ಲ ಅಲ್ಲಲ್ಲೇ ಇರುತ್ತೆ. ದೇಹ ಹೊರಟಾಗ ದೇಹದ ಜೊತೆಗೇನು ಕಣ್ಣು ಕಿವಿ ಮೂಗು ಎಲ್ಲ ಹೊರಡುತ್ತೆ. ಅದೇ ತರಹ ಕಾಮ ಹೊರಡ್ಬೇಕು ಅಂದ್ರೆ ಕ್ರೋಧ ಹೊರಡ್ಬೇಕು, ಅಂದ್ರೆ ಕ್ರೋಧ ಇರ್ಬೇಕು. ಕ್ರೋಧ ಇದ್ರೆ ಅದರ ಸಹಕಾರ ಪಡೆದು ಕಾಮ ಆಗ ಪ್ರವೇಶ ಮಾಡ್ಲಿಕ್ಕೆ ಹೋಗುತ್ತೆ. ಆದ್ರೆ ಭಗವಂತನಿಗೆ ಮಾತ್ರ ಇದು ಯಾವುದೂ ಇಲ್ಲ. ಅದನ್ನ ಇಲ್ಲಿ ಸೋಯಂಯತ್ ಅಂತರಂ ನಿವಿಶನ್, ಭಗವಂತನ ಮನಸ್ಸನ್ನ ಕೋಪ ಪ್ರವೇಶ ಮಾಡ್ಬೇಕು ಅಂತಿದ್ರು ಭಯ ಅಂತೆ ಅದಕ್ಕೆ. ಯಾಕೆಂದ್ರೆ ಅಮಲಂ ಅಂತಹ ಭಗವಂತನ ಮನಸ್ಸೇ ಅಂತದ್ದು, ಚೂರು ರಾಗ ದ್ವೇಷ ಏನು ಇಲ್ಲದೆ ಇರುವಂತಹ ಮನಸ್ಸು. ಹಾಗಾಗಿ ಪುನಃ ಕಥಂ ನುಶ್ರಯೇತ, ಅವಕಾಶ ಸಿಕ್ಕಾಗ್ಲೂ ಕೂಡ ಗೊತ್ತಿರತ್ತೆ ಕ್ರೋಧಕ್ಕೆ ನಾನು ಹೋಗ್ಬಿಡ್ತೀನಿ ಅಂತ. ಆದ್ರೆ ಅಷ್ಟಿದ್ರು ಆ ಕೋಪ ಮಾತ್ರ ಎಂದಿಗೂ ದೇವರ ಮನಸ್ಸನ್ನ ಹೊಂದಲಿಕ್ಕೂ ಸಾಧ್ಯ ಇಲ್ಲ. ಅದು ಇಚ್ಛೆ ಪಟ್ರು. ಅಭಿಪ್ರಾಯ ಏನಾಯ್ತು, ರುದ್ರದೇವರಿಗೆ ಕೋಪ ಬಂದ್ಬಿಡತ್ತೆ, ಆ ಕೋಪವನ್ನು ಸುಡ್ಲಿಕ್ಕೆ ಬರಲ್ಲ ಅವ್ರಿಗೆ. ಆದ್ರೆ ದೇವರಿಗೆ ಹತ್ರಕ್ಕೂ ಕೋಪ ಬರಲ್ಲ, ಆ ಕೋಪನೇ ಹೆದರ್ಕೊಂಡು ಓಡೋಗತ್ತೆ ಅಂತ ಅರ್ಥ. ಇಷ್ಟು ಅಭಿಪ್ರಾಯದಲ್ಲಿ ಈ ಶ್ಲೋಕ ಬಂದಿದೆ. ಇನ್ನು ಇಲ್ಲಿ ಒಂದೊಂದೇ ಶಬ್ದಗಳಿಗೆ ವಿವರಣೆಯನ್ನ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ವಿಜಯದಶ ತೀರ್ಥರ ಟಿಪ್ಪಣಿಯನ್ನ ನೋಡೋಣ. ಸಹಕಾರಿಣ ಕ್ರೋಧಸ್ಯ ಪ್ರವೇಶ ಸಂದೇಹಾತ್ ಕಂಚನ ಅವಸರಂ ಅಂತ. ಈ ಸಹಾಯ ಮಾಡೋದು, ಕಾಮ ಬರ್ಲಿಕ್ಕೆ ಸಹಾಯ ಮಾಡೋದೇ ಈ ಕ್ರೋಧ, ಅದು ಸ್ನೇಹಿತ. ಆ ಕ್ರೋಧ ಸ್ನೇಹಿತನನ್ನ ಕಿತ್ತಾಕಿದ್ರೆ ಇವನ್ ಬರಲ್ಲ. ಯಾಕೆ ಸ್ನೇಹಿತನ ಇದು ಬೆಂಬಲ ಇದ್ರೆ ಅವ್ನ್ ಬರ್ತಾನೆ ಕಾಮ. ಆದ್ರೆ ಸ್ನೇಹಿತನ ಬೆಂಬಲ ಇಲ್ಲ, ಕ್ರೋಧವನ್ನ ಕಟ್ ಮಾಡಿದ್ರೆ ಕಾಮ ಬರೋದೇ ಇಲ್ಲ. ಅದನ್ನ ಇಲ್ಲಿ ವಿವರಿಸಿದ್ರು. ಇನ್ನು ಯಾದುಪತ್ಯ ಟಿಪ್ಪಣಿಯಲ್ಲಿ, ಅಲ್ಲ ರುದ್ರದೇವರಿಗೆ ಕಾಮ ಇದೆ ಅಂತ ಹೇಳ್ತೀರಿ, ಹೇಗೆ ಕಾಮ ಇದೆ? ಕಾಮನನ್ನ ಸುಟ್ಟಾಕಿದವ್ರಲ್ವಾ ರುದ್ರದೇವರು ಅಂದ್ರೆ. ಅವ್ರ ಕಾಮ ಇತ್ತು, ಎಲ್ಲಿತ್ತು ರುದ್ರದೇವರ ಕಾಮ? ಕೋಪವನ್ನ ಸುಡ್ಲಿಲ್ಲ ತಾನೆ, ಹಾಗೆ ಕಾಮ ಅವ್ರ ಜೊತೆಗೆ ಇತ್ತು. ಅದ್ ಹೇಗಿತ್ತು ಅಂದ್ರೆ ಪಾರ್ವತ್ಯಾದಿ ಕಾಮನ ದರ್ಶನ. ಪಾರ್ವತಿ ಮೇಲೆ ಕಾಮನೆ ಬಂತು, ಮೋಹಿನಿ ಮೇಲೆ ಕಾಮನೆ ಬಂತು. ಹಾಗಾದ್ರೆ ಕ್ರೋಧಕ್ಕೆ ಎಲ್ಲಿ ಅವಕಾಶ ಇದೆಯೋ ಅಲ್ಲಿ ಕಾಮಕ್ಕೆ ಅವಕಾಶ ಬಂತು. ಅಷ್ಟೇ ಅಲ್ಲ, ರೋಷಂನ ದಹಂತಿ ಅಂತ ಪ್ರಸಿದ್ಧ. ಅವರು ಕೋಪ ಗೆಲ್ಲಿಕ್ ಆಗ್ಲಿಲ್ಲ ರುದ್ರದೇವರಿಗೆ ಅಂತ ಇದಂತೂ ಪ್ರಸಿದ್ಧನೇ. ಅದರಿಂದ ಭಗವಂತನ ಮನಸ್ತರ ಯಾರ ಮನಸ್ಸು ಕೂಡ ಇಲ್ಲ. ಯಾಕೆಂದ್ರೆ ಭಗವಂತನ ಮನಸ್ಸಿಗೆ ಯಾವುದೇ ಪ್ರಕೃತಿಯ ಸಂಬಂಧ ಇಲ್ಲವೇ ಇಲ್ಲ. ಆದ್ರಿಂದ ಅಂಥ ಮನಸ್ಸಿಗೆ ಎಂದೂ ಕೂಡ ಯಾವುದೇ ರೀತಿ ದೋಷಗಳು ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ದೋಷ ಬರ್ಬೋದು? ಭಗವಂತನಿಗೆ ತುಂಬಾ ಕೋಪ ಬಂತು ಅಂದ್ರೆ ಏನರ್ಥ? ಅದರಿಂದ ಗೊತ್ತಾಗತ್ತೆ, ಓಹೋ ಈಗ ಪ್ರಕೃತಿ ಸಂಬಂಧ ಇದೆ ಅಂತ. ಕೋಪ ಬರೋದೇ ಹಾಗೆ, ಈ ಪ್ರಕೃತಿಯ ಅಧೀನತೆಗೆ ಒಳಪಟ್ರೆ, ಸಂಸಾರದಲ್ಲಿದ್ದು ಸಂಸಾರದ ಒಂದು ಗುಣಗಳಿಗೆ ಒಳಪಟ್ರೆ ಆ ವ್ಯಕ್ತಿ, ಅವನು ಸಹಜವಾಗಿ ಕೋಪ ತಾಪ ಎಲ್ಲ ಬರೋದಿದೆ. ಆದ್ರೆ ಇವರಿಗೆ ಮಾತ್ರ ಹಾಗಲ್ಲ. ನಾನು ಭಗವಂತ ರೂಪವಾದ ನಾರಾಯಣನಿಗೆ ಮಾತ್ರ ಹಾಗಲ್ಲ. ಯಾಕೆ? ಪ್ರಕೃತಿಯನ್ನ ಮೀರಿ ನಿಂತವನು, ಪ್ರಕೃತಿಯ ಅಧೀನತೆ ಇಲ್ಲ. ಇನ್ನು ಪ್ರಕೃತಿಯೇ ಇವನ ಕಾಲು ಕೆಳಗಿರುತ್ತೆ. ಲಕ್ಷ್ಮೀದೇವಿ ಸದಾ ಪಾದ ಸೇವೆಯನ್ನ ಮಾಡ್ತಾ ಇರ್ತಾಳೆ, ಭಗವಂತನ ಪಾದ ಸೇವೆಯನ್ನ. ಹಾಗಾಗಿ ಸರ್ವತಾ ಭಗವಂತನಲ್ಲಿ ಚೂರೂ ದೋಷ ಇಲ್ಲ. ಅನಾದಿ ಕಾಲದಿಂದ ಅವನು ಕಾಮವನ್ನು ಗೆದ್ದಿದ್ದಾನೆ, ಕ್ರೋಧವನ್ನು ಗೆದ್ದಿದ್ದಾನೆ ಅಂತ. ಇಷ್ಟು ಈ ನರನಾರಾಯಣ ರೂಪದ ಬಗ್ಗೆ ವಿವರಿಸ್ತಾ ಹೋದ್ರು. ಅಲ್ಲಿ 4 ರೂಪವನ್ನು ತಗೊಳ್ಬೇಕು. ಒಂದು ರೂಪ ವಿಶೇಷ ಸನ್ನಿಧಾನ ಹೊಂದಿರೋದು, ಅದ್ರ ಜೊತೆಗೆ ಬದರಿ ಕ್ಷೇತ್ರದಲ್ಲಿ ತಪಸ್ ಮಾಡೋದ್ರಿಂದ ಅದನ್ನು ತಗೊಂಡಿತ್ತು ಅಂತ. ಇಷ್ಟು ಈ ಬದರಿ ನಾರಾಯಣರ ಸ್ತೋತ್ರವನ್ನ ಮಾಡಿ, ಜೊತೆಗೆ ಅಲ್ಲಿ ಕೃಷ್ಣ ಹರಿ ಅವರಿಬ್ಬರ ಸ್ತೋತ್ರವನ್ನು ಸೇರಿಸ್ಕೊಳ್ಬೇಕು ಅಂತ ಆಚಾರ್ಯ ತಿಳಿಸಿದಂತೆ, ಇನ್ನು ಮುಂದೆ ವಾಸುದೇವ ಅವತಾರದ ಬಗ್ಗೆ ಹೇಳ್ತಾರೆ. ವಾಸುದೇವನ ಸ್ತೋತ್ರವನ್ನ ಬ್ರಹ್ಮದೇವರು ನಾರದರಿಗೆ ತಿಳಿಸ್ತಾರೆ. ಅದು ವಾಸುದೇವ ಅಂದ್ರೆ ಧ್ರುವನಿಗೆ ಒಲೆದ ವಾಸುದೇವ. ಧ್ರುವ ಮಹಾರಾಜ ಯಾವ ವಾಸುದೇವ ರೂಪಿ ಪರಮಾತ್ಮನ ಅನುಗ್ರಹ ಪಡೆದನೋ ಅಂತಹ ವಾಸುದೇವ ಅವತಾರದ ಬಗ್ಗೆ ವರ್ಣನೆಯನ್ನ ಮಾಡ್ತಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ
ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಹರೇ ನಮ್ಮ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.